ಈ 20 ದಿನಗಳವರೆಗೆ ಬಾಹ್ಯಾಕಾಶದಲ್ಲಿ, ಅದು ಗುರುತ್ವಾಕರ್ಷಣೆ ಇಲ್ಲಂಥ ಸ್ಥಳದಲ್ಲಿ ಸಂಶೋಧನೆಗಳನ್ನು ಮಾಡಿ ಏನೇನು ಮಾಡಲಿಕ್ಕೆ ಸಾಧ್ಯದ, ಈ ನಿರ್ವಾತ ಪ್ರದೇಶದಲ್ಲಿ ಏನೇನು ಸಾಧ್ಯ ಮಾಡಲಿಕ್ಕೆ ಸಾಧ್ಯದ, ಅದ್ರ ಬಗ್ಗೆ ಅಭ್ಯಾಸ ನಿರಂತರವಾಗಿ 18 ದಿನ ಒಳಗಿದ್ದರು. ಹೋಗೋದಕ್ಕೆ ಒಂದಿನ 22 ತಾಸು, ಬರೋದಕ್ಕೊಂದು 22 ತಾಸು ಸಮಯ ತೆಗೆದುಕೊಳ್ಳುವಂಥದ್ದು. ಈ ಒಂದು ಏನಪ್ಪ ಅಂದ್ರೆ ISSನಿಂದ ಮರಳಿ ಬರೋದಕ್ಕಾಗಿರ್ಬೋದು, ಮತ್ತು ಅಲ್ಲಿ ಹೋಗೋದಕ್ಕಾಗಿರ್ಬೋದು. ಅಲ್ಲಿ ವಿಶೇಷವಾಗಿ ಅನೇಕ ಪ್ರಯೋಗಗಳನ್ನು ಕೈಗೊಂಡರು, ಸಂಶೋಧನೆಗಳನ್ನು ಮಾಡಿದರು. ಮತ್ತು ಏನಪ್ಪ ಅಂತಂದ್ರೆ ಭೂಮಿಯ ಸುತ್ತ 320 ಸಲ ಭೂಮಿಯನ್ನು ಸುತ್ತ ಹಾಕಿದರು. ಜೊತೆಗೆ 550 ಕೋಟಿ ರೂಪಾಯಿ ಇಸ್ರೋದಿಂದ ಖರ್ಚಾಗಿದೆ ಈ ನಮ್ಮ ಶುಭಾಂಶು ನಮ್ಮ ಶುಕ್ಲಾ ಅವರಿಗೆ. ಆದರೆ ಅದೇ ಕಾಲಕ್ಕೆ ಇಲ್ಲೇ ಈ ISSನಲ್ಲಿ ಕೈಗೊಂಡ ಪ್ರಯೋಗಗಳು 60 ಪ್ರಯೋಗಗಳನ್ನು ಮಾಡಿದರು. ಅವೆಲ್ಲ ಇವತ್ತು ಅವ್ರಿಗೆ ಅಥವಾ ಮುಂದೆ ಬರೋರಿಗೆ ವಿಜ್ಞಾನಿಗಳಿಗೆ ದಾರಿದೀಪ. ಇದೊಂದು ಒಳ್ಳೆಯ ಸಾಧನೆ. ಯಾಕಂದ್ರೆ ಈಗಾಗಲೇ ಭಾರತ ಈ ಕ್ಷೇತ್ರದಲ್ಲೇ ತನ್ನ ಸಾಹಸವನ್ನು ಪ್ರಯತ್ನವನ್ನು ಮುಂದುವರಿಸೋದು ಅಷ್ಟೇ ಸತ್ಯ. ಆದರೆ ಇದು ಎಷ್ಟು ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಇಲ್ಲ ಅನ್ನೋದನ್ನು ನಾವು ಮತ್ತೆ ಒಪ್ಪಬೇಕಾಗ್ತದೆ ಈ ಸಂದರ್ಭದಲ್ಲೇ. ಹೌದು, ನಮ್ಮದು ಬೃಹತ್ ದೇಶ, ದೊಡ್ಡ ದೇಶ, ಆರ್ಥಿಕವಾಗಿ ನಾವು ಬಡವರು ಇರ್ಬೋದು, ಇಲ್ಲಂತಲ್ಲ. ಆದರೆ ನಮ್ಮಲ್ಲಿ ಶಿಕ್ಷಣಕ್ಕೆ ಇನ್ನಷ್ಟು ಒತ್ತು ಕೊಡಬೇಕು ಅನ್ನೋದು ಇದು ನಮಗೆ ಮತ್ತಷ್ಟು ಒತ್ತು ಮಾಡಿ ಹೇಳ್ತಾ ಇದೆ ಅಂತ. ಒಬ್ಬರೊಬ್ಬರ